ಹಾಯ್ ಫ್ರೆಂಡ್ಸ್, ಅಮೇಝಿಂಗ್ ಹ್ಯಾಕ್ಸ್ ಇನ್ ಕನ್ನಡಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾವು ಮನೆಯಲ್ಲೇ ಹೇಗೆ ಈಸಿಯಾಗಿ ಸ್ಯಾಂಡಲ್ ಸೋಪ್ನ ಮಾಡ್ಬೋದು ಅಂತ ನೋಡೋಣ. ಇದನ್ನು ನೀವು ಮಾಡಿ ಬಳಸೋದ್ರಿಂದ ನಿಮ್ಮ ಪಿಗ್ಮೆಂಟೇಷನ್ಗಳೆಲ್ಲ ಕ್ಲಿಯರ್ ಆಗಿ ನಿಮ್ಮ ಫೇಸ್ ವೈಟ್ ಆ್ಯಂಡ್ ಕ್ಲಿಯರ್ ಆ್ಯಂಡ್ ಗ್ಲೋ ಆಗುತ್ತೆ. ಇದೊಂದು ಈಸಿಯಾಗಿರೋ ಸೋಪ್ ಫ್ರೆಂಡ್ಸ್. ನೀವು ಆರಾಮಾಗಿ ಮನೆಯಲ್ಲಿ ಮಾಡಿಕೊಂಡು ಬಲ್ಕಾಗಿ ಇದನ್ನು ನೀವು ಉಪಯೋಗಿಸ್ಕೋಬೋದು ನಿಮ್ಮ ದಿನನಿತ್ಯದಕ್ಕೆ. ಸೊ ಹೇಗೆ ಮಾಡೋದು ಇದು ಬ್ಯೂಟಿಫುಲ್ ಸೋಪ್ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಬಟ್ ಫ್ರೆಂಡ್ಸ್, ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣಿಸ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ನೋಟಿಫಿಕೇಷನ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡಿ. ಹಾಗೆ ನಮ್ಮ ಚಾನಲಲ್ಲಿ ವೀಡಿಯೋಸ್ ನೋಡ್ತಿದ್ದು ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆ್ಯಂಡ್ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನನಗೆ ಹೆಚ್ಚು ಮೋಟಿವೇಶನ್ ಸಿಗುತ್ತೆ ಇನ್ನೂ ಜಾಸ್ತಿ ವೀಡಿಯೋಸ್ ಮಾಡೋದಕ್ಕೆ. ಫ್ರೆಂಡ್ಸ್, ನಾವು ಈ ಸೋಪ್ ಮಾಡೋದಕ್ಕೆ ಸೋಪ್ ಬೇಸ್ ಆಗಿ ಗೋಟ್ ಮಿಲ್ಕ್ ಸೋಪ್ ಯೂಸ್ ಮಾಡ್ತಿದ್ದೀವಿ. ಏಕೆಂದರೆ ಮೇಕೆ ಹಾಲಿನ ಸೋಪ್ ಬಂದ್ಬಿಟ್ಟು ತುಂಬಾ ಒಳ್ಳೆ ಪ್ರಾಪರ್ಟೀಸ್ ಇರೋ ಅಂಥ ಸೋಪ್ ಫ್ರೆಂಡ್ಸ್. ಸೊ ಅದು ನಮ್ಮ ಸ್ಕಿನ್ನ ಜೆಂಟಲಾಗಿ ಕ್ಲೆನ್ಸ್ ಮಾಡುತ್ತೆ, ಅದ್ರ ಜೊತೆ ಡೀಪಾಗಿ ಕ್ಲೆನ್ಸ್ ಮಾಡುತ್ತೆ ಫ್ರೆಂಡ್ಸ್. ಅದ್ರ ಜೊತೆ ನರಿಷ್ ಮಾಡೋದ್ರ ಜೊತೆ ಸ್ಕಿನ್ನ ಸಾಫ್ಟ್ ಮತ್ತು ಮಾಯ್ಶ್ಚರೈಸು ಮಾಡುತ್ತೆ. ಆಮೇಲೆ ನಮ್ಮ ರಿಂಕಲ್ಸ್ನು ತೆಗೆದುಹಾಕಿ ಪ್ರೀಮೆಚರ್ ಏಜಿಂಗ್ನೂ ಕಡಿಮೆ ಮಾಡುತ್ತೆ. ಸೊ ಫಸ್ಟು ನೀವು ಈ ಥರ ಸೋಪ್ನ ಕಟ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್, ಈ ರೀತಿಯಾಗಿ. ಏಕೆಂದರೆ ಕಟ್ ಮಾಡಿ ನಾವು ಇದನ್ನು ಫಸ್ಟ್ ಸೋಪ್ ಬೇಸ್ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಇದನ್ನು ಮೆಲ್ಟ್ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಬಟ್ ಫ್ರೆಂಡ್ಸ್, ನಾವು ಇದನ್ನು ಮೆಲ್ಟ್ ಮಾಡೋಕ್ಕೆ ಇಡೋದಕ್ಕಿಂತ ಮುಂಚೆ ನಾವು ಬೇರೆ ಇಂಗ್ರೀಡಿಯೆಂಟ್ ಮಿಕ್ಸ್ಚರ್ನ ಪ್ರಿಪೇರ್ ಮಾಡ್ಕೊಳ್ಳೋಣ. ಅದು ಏನಂದರೆ, ನೀವು ಈ ಥರ ಒಂದು ಕಂಟೈನರಲ್ಲಿ 3 ಟೀ ಬ್ಯಾಗ್ನ ಹಾಕ್ಕೋಬೇಕಾಗತ್ತೆ. 3 ಟೀ ಬ್ಯಾಗ್, ಯಾಕೆಂದರೆ ನಾವು ಅದು ಸ್ಟ್ರಾಂಗ್ ಟೀ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ನೀವು ಬಿಸಿನೀರು ಹಾಕ್ಕೋಬೇಕಾಗತ್ತೆ. ನೀವು ಗ್ರೀನ್ ಟೀ ಬ್ಯಾಗ್ ತೊಗೋಬೇಕಾಗುತ್ತೆ ಫ್ರೆಂಡ್ಸ್, ಯಾಕೆಂದರೆ ಇದು ಗ್ರೀನ್ ಟೀ ಸೋಪ್ ಬೇಸ್ ಆಗಿರೋದ್ರಿಂದ. ನೋಡಿ, ಇದಕ್ಕೆ ನಾನೀಗ ಬಿಸಿನೀರು ಬೆರೆಸ್ಕೊತಾ ಇದ್ದೀನಿ. ಗ್ರೀನ್ ಟೀ ಕೂಡ ಸ್ಕಿನ್ನ ಕ್ಲೆನ್ಸ್ ಮಾಡೋದ್ರ ಜೊತೆ ಪಿಂಪಲ್ಸ್, ಆಕ್ನೆ, ಸ್ಕಾರ್ಸ್ ಎಲ್ಲ ತೆಗೆಯೋದ್ರಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್. ಹಾಗಾಗಿ ನಾವು ಈ ಥರ ಗ್ರೀನ್ ಟೀ ಬ್ಯಾಗ್ ಹಾಕ್ಕೊಂಡು ಆದಮೇಲೆ ನಮಗೆ ಬೇಕಾಗಿರೋ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಅಂದರೆ ಟರ್ಮರಿಕ್ ಪೌಡರ್, ಅಂದರೆ ಅರಿಶಿಣದ ಪುಡಿ ಫ್ರೆಂಡ್ಸ್. ಅರಿಶಿಣದ ಪುಡಿ ಕೂಡ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು. ಅದು ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟೀಸ್ ಇರೋದ್ರಿಂದ ಇರಿಟೇಷನ್ ಎಲ್ಲ ತೆಗೆದಾಕತ್ತೆ, ಆಮೇಲೆ ಇನ್ಫ್ಲಮೇಷನ್ನು ತೆಗೆದಾಗುತ್ತೆ. ಆಮೇಲೆ ನಿಮ್ಗೆ ಏನಾದರೂ ಸ್ಕಿನ್ ಇನ್ಫೆಕ್ಷನ್ ಇದ್ದರೆ ಅದನ್ನು ತೆಗೆದು ಹಾಕೋದ್ರಲ್ಲೂ ಟರ್ಮರಿಕ್ ತುಂಬಾ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್. ಹಾಗಾಗಿ ನಾವಿಲ್ಲಿ ಒಂದು 1/2 ಟೀ ಸ್ಪೂನ್ ಟರ್ಮರಿಕ್ ಪೌಡರ್ನ ಹಾಕ್ಕೋಬೇಕಾಗುತ್ತೆ. ಇದೆಲ್ಲ ಆದಮೇಲೆ ಫ್ರೆಂಡ್ಸ್, ಈಗ ಸೋಪ್ನ ಮೆಲ್ಟ್ ಮಾಡೋಕ್ಕೆ ಇಡೋಣ. ಅದಕ್ಕೆ ನಾವು ಇಲ್ಲಿ ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ಸೋಪ್ ಬೇಸ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೀವಿ. ಅಂದರೆ ಕೆಳಗಡೆ ನೀವು ಒಂದು ಕಂಟೈನರ್ನ ಇಟ್ಟು ಅದು ನೀರಿಟ್ಟು ಅದರ ಮೇಲೆ ಈ ಥರ ಒಂದು ಪೋರ್ಸಲಿನ್ ಅಥವಾ ಗ್ಲಾಸ್ ಕಂಟೈನರ್ನ ಇಟ್ಟು ಅದಕ್ಕೆ ಸೋಪ್ನೆಲ್ಲ ಹಾಕ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಆ್ಯಂಡ್ ಇದು ಮೆಲ್ಟ್ ಆಗೋವರೆಗೂ ನಾವು ವೆಯ್ಟ್ ಮಾಡಬೇಕಾಗತ್ತೆ. ಅದು ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ಮೆಲ್ಟ್ ಆಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಈ ರೀತಿ ಮೆಲ್ಟ್ ಆಗಬೇಕು. ಕುದೀತಾ ಇದು ಈ ರೀತಿ ಮೆಲ್ಟ್ ಆಗುತ್ತೆ. ಇದು ಆದಮೇಲೆ ನಾವು ಇದನ್ನು ಫ್ಲೇಮ್ನ ಆಫ್ ಮಾಡಿ ಹೊರಗಡೆಗೆ ತೆಕ್ಕೊಂಬಿಡ್ಬೇಕಾಗತ್ತೆ. ಹೊರಗಡೆ ತೆಕ್ಕೊಂಡಾದಮೇಲೆ ಇದು ಒಂದು ಸ್ವಲ್ಪ ವಾಟರಿ ಕನ್ಸಿಸ್ಟೆನ್ಸಿ ಇದೆ ನೋಡಿ. ಇದು ಆದಮೇಲೆ ನಾವು ಇದಕ್ಕೆ ಬೇರೆ ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡಬೇಕು. ಅಂದರೆ ನಾವು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ವಲ್ಲ ಗ್ರೀನ್ ಟೀ ಮತ್ತು ಟರ್ಮರಿಕ್ ಮಿಕ್ಸ್ಚರ್, ಅದನ್ನು ಫಸ್ಟ್ ಸೇರಿಸ್ಕೋಬೇಕು. ಇದು ಆದಮೇಲೆ ನಾವು ಇದಕ್ಕೆ ಹಾಕೋತಾ ಇರೋ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಅಂದರೆ ಸ್ಯಾಂಡಲ್ವುಡ್ ಪೌಡರ್, ಅಂದರೆ ಚಂದನದ ಪೌಡರ್ ಫ್ರೆಂಡ್ಸ್. ಈ ಸ್ಯಾಂಡಲ್ವುಡ್ ಪೌಡರ್ ಎಂಥದ್ದೇ ಬ್ಯಾಕ್ಟೀರಿಯಾ ಅಲ್ಲಿ ನಿಮ್ಮ ಸ್ಕಿನ್ನಲ್ಲಿದ್ದರೆ ಅದನ್ನು ಫೈಟ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಹಾಗೆ ಇದು ಸ್ಕಿನ್ನಲ್ಲಿ ಏನೇ ಪ್ರಾಬ್ಲಮ್ಸ್ ಇದ್ದರೂ ತೆಗೆದಾಕೋದ್ರಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ನಾವು ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಸ್ಯಾಂಡಲ್ವುಡ್ ಪೌಡರ್ನ ಹಾಕ್ಕೋಬೇಕಾಗುತ್ತೆ. ಹಾಕ್ಕೊಂಡು ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಬಟ್ ನಾವು ಪ್ರಿಪೇರ್ ಮಾಡ್ತಿರೋ ಸೋಪ್ ಮಿಕ್ಸ್ಚರ್ ಒಳ್ಳೆ ಸ್ಮೆಲ್ ಬೇಕು ಅಂದರೆ ನೀವು ಯಾವುದಾನ ಎಸೆನ್ಷಿಯಲ್ ಆಯಿಲ್ನ ಆ್ಯಡ್ ಮಾಡ್ಕೋಬೋದು. ನಾನು ಇಲ್ಲಿ ಸ್ವೀಟ್ ಆಲ್ಮಂಡ್ ಆಯಿಲ್ನ ಹಾಕೋತಾ ಇದ್ದೀನಿ. ಇದೊಂದು 2 to 3 ಡ್ರಾಪ್ಸ್ ಹಾಕ್ಕೊಂಡು ಚೆನ್ನಾಗಿ ಇದು ನಾವು ಎಲ್ಲ ಮಿಕ್ಸ್ಚರ್ನು ಮಿಕ್ಸ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಈ ರೀತಿ
ಮಿಕ್ಸ್ ಮಾಡಾದಮೇಲೆ ನಾವು ಈ ಥರ ಒಂದು ಸೋಪ್ ಮೋಲ್ಡ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದನ್ನು ನಾವು ಫ್ರೀಸ್ ಮಾಡಬೇಕಾಗತ್ತೆ ಫ್ರೆಂಡ್ಸ್. ನೋಡಿ ಈ ಥರ ಸೋಪ್ ಮೋಲ್ಡ್ಗೆ ಹಾಕ್ಕೋಬೇಕಾಗತ್ತೆ, ಬಗ್ಗಿಸ್ಕೋಬೇಕಾಗತ್ತೆ ಫ್ರೆಂಡ್ಸ್. ಇದು ಫ್ರೀಸ್ ಆದಮೇಲೆ ಈ ರೀತಿ ಕಾಣುತ್ತೆ. ನೀವು ಇದನ್ನು ಸ್ವಲ್ಪ ಸೂರ್ಯನ ಕಿರಣಗಳಿಗೂ ಕೆಳಗಡೆನೂ ಇಡಬೇಕಾಗತ್ತೆ ಸ್ವಲ್ಪ ಹೊತ್ತು. ನೋಡಿ ಫ್ರೆಂಡ್ಸ್, ಈಗ ಸೋಪ್ ಯೂಸ್ ಮಾಡೋದಕ್ಕೆ ರೆಡಿ ಇದೆ. ನೀವು ಆರಾಮ್ಸೆ ಇದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ಇದೊಂದು ಕೆಮಿಕಲ್ ಫ್ರೀ ಸೋಪ್ ಆಗಿರೋದ್ರಿಂದ ನಿಮ್ಮ ಸ್ಕಿನ್ನಿಗೆ ಕೂಡ ತುಂಬಾ ಒಳ್ಳೆಯದು. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗಡೆ ಕಾಣಿಸ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ನೋಟಿಫಿಕೇಷನ್ ಐಕನ್ ಮೇಲೂ ಕ್ಲಿಕ್ ಮಾಡಿ. ನಾನು ನಿಮ್ಮನ್ನ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಅಲ್ಲಿ ತನಕ ನೀವು ಎಲ್ಲರೂ ಟೇಕ್ ಕೇರ್, ಹಾಗೆ ಸ್ಟೇ ಸೇಫ್.